ಕ್ಯಾಂಡಿಡ್ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಬೇಕು ಅಥವಾ ಪೋರ್ಟ್ರೇಟ್ ಫೋಟೋಗ್ರಾಫರ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆಲ್ಲ ಯಾವ ಗೇರ್ಗಳ ಅವಶ್ಯಕತೆ ಇದೆ, ಯಾವ ಗೇರ್ಗಳಿದ್ರೆ ಚೆನ್ನಾಗಿರುತ್ತೆ, ಹಾಗೆಲ್ಲ ಯಾವುದೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ದೇವಾಚಾರ್ಯ. ಇದು ಕನ್ನಡದಲ್ಲಿ ಫೋಟೋಗ್ರಫಿ ಮತ್ತು ಫೋಟೋಶಾಪ್ ಹೇಳ್ಕೊಡೋ ಕನ್ನಡದ ಒಂದು ಚಾನೆಲ್. ನೀವಿನ ಈ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಕ್ಯಾಂಡಿಡ್ ಫೋಟೋಗ್ರಾಫರ್ಗೆ ಮೈನ್ ಕ್ಯಾಮ್ರಾ ಅಂತ ಒಂದಿದ್ದೇ ಇರಲೇಬೇಕಾಗುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ರೆಂಟ್ ಮಾಡ್ಬೋದು. ಆ ಕ್ಯಾಮ್ರಾವನ್ನ ನೀವು ಫುಲ್ ಫ್ರೇಮ್ ಆದ್ರೂ ತಗೋಬಹುದು, ಅಥವಾ ಕ್ರಾಪ್ ಸೆನ್ಸರ್ ಇರ್ತಕ್ಕಂಥ ಬಾಡಿ ಬೇಕಾದ್ರೂ ತಗೋಬಹುದು, DSLR ತಗೋಬಹುದು, ಅಥವಾ ಮಿರರ್ಲೆಸ್ ತಗೋಬಹುದು. ನಿಮ್ಮ ಬಡ್ಜೆಟ್ ಆಧಾರವಾಗಿ ಕ್ಯಾಂಡಿಡ್ ಫೋಟೋಗ್ರಫಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಮಿನಿಮಮ್ ಪರ್ಫಾರ್ಮೆನ್ಸ್ ಕೊಡ್ತಕ್ಕಂತಹ ಒಳ್ಳೆ ISO ರೇಟಿಂಗ್ ಇರ್ತಕ್ಕಂತಹ ಕ್ಯಾಮ್ರಾವನ್ನ ನೀವು ತಗೊಂಡ್ರೆ ನಿಮ್ಮ ಕ್ಯಾಂಡಿಡ್ ಫೋಟೋಗ್ರಫಿಗೆ ಹೆಲ್ಪ್ ಆಗುತ್ತೆ. ಇದಾದ ನಂತರ ಮೈನ್ ಲೆನ್ಸ್ ಒಂದು ಬೇಕಾಗುತ್ತೆ. ಮೈನ್ ಲೆನ್ಸ್ ಯಾವ್ದಪ್ಪ ಅಂತ ಹೇಳಿದ್ರೆ, ಉದಾಹರಣೆ 24-70 2.8 ಲೆನ್ಸ್ ನಾನು ಪ್ರಿಫರ್ ಮಾಡ್ತೀನಿ. 24-70 2.8 ಆಗಿರಲೇಬೇಕು ಅಂತನೂ ಇಲ್ಲ. 24-70 f4 ಬೇಕಾದ್ರೂ ತಗೋಬಹುದು, ಅಥವಾ 24-105mm ಕೂಡ ನೀವು ಕ್ಯಾಂಡಿಡ್ ಫೋಟೋಗ್ರಫಿನ ಮಾಡ್ಬೋದು. ಆದರೆ f4 ಇರೋದ್ರಿಂದ ನಿಮಗೆ ಸ್ವಲ್ಪ ಡೆಪ್ತ್ ಆಫ್ ಫೀಲ್ಡ್, ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಬರದೇ ಇರೋ ಕಾರಣ 120mm ಅಲ್ಲಿ ಶೂಟ್ ಮಾಡಬೇಕಾಗುತ್ತೆ, ಅಥವಾ 2.8 ಲೆನ್ಸ್ನ ತಗೋಬೇಕಾಗುತ್ತೆ. ಮಸ್ಟ್ ಅಂಡ್ ಶುಡ್ ಆಗಿ ನಿಮ್ಗೊಂದು ವೈಡ್ ಲೆನ್ಸ್ ಇರಲೇಬೇಕಾಗುತ್ತೆ. ಇದಾದ ನಂತರ ಒಂದು ಝೂಮ್ ಲೆನ್ಸ್ 70-200 ತಗೋಬಹುದು. ನಿಮ್ಮ ಹತ್ರ ಬಡ್ಜೆಟ್ ಇಲ್ಲ ಅಂತ ಹೇಳಿದ್ರೆ 70-200 f4 ಸಿಗುತ್ತೆ. 70-200 f4 ಅಲ್ಲಿ ನೀವು ಕ್ರಿಯೇಟಿವ್ ಆಗಿ ಫೋಟೋಸ್ಗಳನ್ನ ನೀವು ಚೆನ್ನಾಗಿ ತೆಗಿಬಹುದು. ಇದಾದ ನಂತರ ನಿಮ್ಮ ಆಪ್ಷನಲ್ ಆಗಿ ಸಪೋಸ್ ನಿಮ್ಮ ಬಡ್ಜೆಟ್ ಇತ್ತು, ನಿಮಗೆ ಸ್ವಲ್ಪ ಇನ್ಕಮ್ ಬರ್ತಾ ಇದೆ ಕ್ಯಾಂಡಿಡ್ ಫೋಟೋಗ್ರಫಿಯಿಂದ, ಅಥವಾ ನಿಮಗೆ ಇನ್ವೆಸ್ಟ್ ಮಾಡೋದಕ್ಕೆ ಸ್ವಲ್ಪ ದುಡ್ಡಿದೆ ಅಂತ ಹೇಳಿದ್ರೆ ನೀವು ಕ್ರಿಯೇಟಿವ್ ಆಗಿ ಪೋರ್ಟ್ರೇಟ್ ಲೆನ್ಸ್ಗಳಂತ ಬರುತ್ತೆ, ಪ್ರೈಮ್ ಲೆನ್ಸ್ಗಳು, ಫಾಸ್ಟ್ ಅಪರ್ಚರ್ ಲೆನ್ಸ್ಗಳು, ಅದನ್ನು ತಗೋಬಹುದು. ಉದಾಹರಣೆ 24mm 1.4, 35mm 1.4, ಅಥವಾ 50 1.2, 85 1.2, 105mm 1.4, 135 1.8. ನೀವು ರಿಚ್ ಆಗಿದ್ದೀರಾ ಅಂತ ಹೇಳಿದ್ರೆ 200mm f2 ಬೇಕಾದ್ರೂ ತಗೋಬಹುದು, ರಿಚ್ ಆಗಿದ್ದೀರಾ ಅಂತ ಹೇಳಿದ್ರೆ. ಸೊ ನೀವು ಬಡ್ಜೆಟ್ ಇದ್ದೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ 35mm ಮತ್ತು 85mm ಅಥವಾ 50mm 1.8 ಇರ್ತಕ್ಕಂಥ ಈ ಮೂರು ಲೆನ್ಸ್ಗಳನ್ನ ಒಂದು ವೈಡ್ ಝೂಮ್ ಲೆನ್ಸ್ ಜೊತೆಗೆ, ಉದಾಹರಣೆ 24-70, ಅಥವಾ ನಿಮ್ಮ ಹತ್ರ ಪರ್ಚೇಸ್ ಮಾಡ್ಲಿಕ್ಕಿತ್ತು ಅಂದರೆ ಟ್ಯಾಮ್ರಾನ್ 28-75 ಕೂಡ ತಗೋಬಹುದು. ಸೊ ನಿಮಗೆ ಒಂದು ವೈಡ್ ಆಂಗಲ್ ಝೂಮ್ ಲೆನ್ಸ್ ಆಯಿತು, ಅಥವಾ ಒಂದು ಪ್ರೈಮ್ ಲೆನ್ಸ್ ಯಾವುದಾದ್ರೂ ಒಂದು 50mm ಅಥವಾ 85mm ತೊಗೊಂಡ್ರೆ ಸಾಕು. ಆಪ್ಷನಲ್ ಆಗಿ ನಾನು ಯಾವಾಗಲೂ ಒಂದು ಬ್ಯಾಕಪ್ ಬಾಡಿ ಅಂತ ಒಂದು ಇಟ್ಕೊಂಡಿರ್ತೀನಿ. ಉದಾಹರಣೆ ಬ್ಯಾಕಪ್ ಬಾಡಿ ಅಂತ ಹೇಳಿದ್ರೆ ನಾವು ರೆಂಟ್ ಮಾಡಿದ್ರೆ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ ಕ್ಯಾಮ್ರಾ ತೊಗೊಳ್ಳಿ, ಅಥವಾ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ತಗೊಂಡಿರ್ತಕ್ಕಂತಹ ಕ್ಯಾಮ್ರಾ ಕೂಡ ಸಾಕು. ಜಸ್ಟ್ ಇನ್ ಕೇಸ್ ನಿಮ್ಗೆ ಅದರಲ್ಲಿ ಒಂದು ಲೆನ್ಸ್ನ ಹಾಕಿಟ್ಕೊಂಡ್ರೆ ಎಕ್ಸ್ಟ್ರಾ ಫೋಟೋಸ್ ಬಂದರೆ ಎಕ್ಸ್ಟ್ರಾ ಕ್ರಿಯೇಟಿವ್ ಆಗಿ ನೀವು ಅದನ್ನ ನಿಮ್ಮ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೋಬಹುದು. ಹಾಗೆ ಕ್ಲೈಂಟ್ಗೂ ಕೂಡ ಕೊಟ್ಟರೆ ತುಂಬಾ ಖುಷಿ ಆಗ್ತಾರೆ. ಯಾವುದೇ ಒಬ್ಬ ಫೋಟೋಗ್ರಾಫರ್ಗೆ ಕ್ಯಾಮ್ರಾ, ಲೆನ್ಸ್ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಲೈಟಿಂಗ್ನ ಅವಶ್ಯಕತೆ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಬೇಸಿಕ್ಸ್ ಕ್ಯಾಮ್ರಾ ಇದ್ರೂ ಕೂಡ ಸಪೋಸ್ ನಿಮ್ಮ ಹತ್ರ ಒಳ್ಳೆ ಲೈಟಿಂಗ್ ಇದೆ, ಲೈಟಿಂಗ್ ನಾಲೆಡ್ಜ್ ಇದೆ ಅಂತ ಹೇಳಿದ್ರೆ ಕ್ರಿಯೇಟಿವ್ ಆಗಿ ಬೇಸಿಕ್ಸ್ ಕ್ಯಾಮ್ರಾದಲ್ಲೂ ಕೂಡ ಫೋಟೋಸ್ನ ತೆಗಿಬಹುದು. ಲೈಟಿಂಗ್ ಅಲ್ಲಿ ನಿಮಗೆ ಎರಡು ತರಹದ ಬರುತ್ತೆ. ಒಂದು ಕಂಟಿನ್ಯೂಸ್ ಲೈಟ್, ಅಥವಾ ನೀವು ಫ್ಲಾಶ್ ಅಥವಾ ಸ್ಟ್ರೋಬ್ನ ಉಪಯೋಗಿಸಬಹುದು. ಕಂಟಿನ್ಯೂಸ್ ಲೈಟ್ ಅಂತ ಹೇಳಿದ್ರೆ ಸೊ ನೀವು ಈ ತರ ಸಿಂಪಲ್ ಆಗಿರ್ತಕ್ಕಂತಹ ಲೈಟ್ಗಳನ್ನ ನಿಮಗೆ ಕೀ ಲೈಟ್ ಆಗಿ ಅಥವಾ ಹೇರ್ ಲೈಟ್ ಆಗಿ ನೀವು ಆರಾಮ್ಸೆ ಉಪಯೋಗಿಸಬಹುದು. ಅಥವಾ ನಿಮಗೆ RGB ಬೇಕು ಅಂತ ಹೇಳಿದ್ರೆ ನೀವು ಈ ತರ RGB ಲೈಟ್ಗಳನ್ನ ಕೂಡ ಉಪಯೋಗಿಸ್ಬಿಟ್ಟು ನಿಮ್ಮ ಹೇರ್ ಲೈಟ್ ಆಗಿ ಅಥವಾ ಕಿಕ್ಕರ್ ಲೈಟ್ ಕೊಟ್ಬಿಟ್ಟು ಒಳ್ಳೆ ಪೋರ್ಟ್ರೇಟ್ಸ್ಗಳನ್ನ ತೆಗಿಬಹುದು. ಸೊ ಇದು ಕಂಟಿನ್ಯೂಸ್ ಲೈಟ್ಸ್ ಆಯ್ತು. ಇನ್ನ ಫ್ಲಾಶ್ ನಿಮಗೆ ಖಂಡಿತ ಅವಶ್ಯಕತೆ ಇದೆ ಅನ್ನೋದು ನನ್ನ ಭಾವನೆ. ಯಾಕೆಂತ ಹೇಳಿದ್ರೆ ನೀವು ಆನ್ ಕ್ಯಾಮರಾ ಫ್ಲಾಶ್ನ ಹಾಕೊಂಡ್ರೆ ಎಕ್ಸ್ಟ್ರಾ ಲೈಟ್ ಜೊತೆಗೆ ನೀವು ISOನ ಬೂಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆನ್ ಕ್ಯಾಮ್ರಾಗೆ ನೀವು ಈ ಥರದೊಂದು ಫ್ಲಾಶ್ನ ಮೌಂಟ್ ಮಾಡಿಕೊಂಡು ಅದಕ್ಕೆ ನಿಮಗೆ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ನೀವು ಈ ಥರ ಮ್ಯಾಗ್ ಅಕ್ಸೆಸರೀಸ್ಗಳನ್ನ ಯೂಸ್ ಮಾಡಿಕೊಂಡು ಸಾಫ್ಟ್ ಲೈಟಿಂದ ಒಳ್ಳೆ ಕ್ಯಾಂಡಿಡ್ ಫೋಟೋಸ್ಗಳನ್ನ ತೆಗಿಬೋದು. ನೀವು ಬ್ರೈಡ್ ಆ್ಯಂಡ್ ಗ್ರೂಮ್ ಶಾಟ್ಗಳನ್ನ ತುಂಬ ಕ್ರಿಯೇಟಿವ್ ಆಗಿ ತೆಗಿಬೇಕು ಅಂತಂದರೆ ನಿಮಗೆ ಫ್ಲ್ಯಾಶ್ನ ಅವಶ್ಯಕತೆಯ ಜೊತೆಗೆ ನಿಮಗೆ ಸ್ಟ್ರೋಬ್ಗಳನ್ನ ಅವಶ್ಯಕತೆ ಕೂಡ ಇರುತ್ತೆ. ಸ್ಟ್ರೋಬ್ ನಿಮಗೆ ಜಸ್ಟ್ ಆಪ್ಷನಲ್. ಸಪೋಸ್ ನಿಮಗೆ ಬಡ್ಜೆಟ್ ಇದೆ ಅಥವಾ ರೆಂಟ್ಗೆ ಆಪ್ಷನಲ್ ಇದೆ ಅಂತಂದರೆ ನೀವು ಸ್ಟ್ರೋಬ್ನ ಕೂಡ ಉಪಯೋಗಿಸ್ಕೋಬೋದು. ಸ್ಟ್ರೋಬ್ನ ಯಾವಾಗಲೂ ನಾವು ಆಫ್ ಕ್ಯಾಮ್ರಾ ಯೂಸ್ ಮಾಡ್ತೀವಿ, ಕ್ಯಾಮ್ರಾ ಮೇಲೆ ಮೌಂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಕಂಪ್ಯಾಟಬಲ್ ಟ್ರಿಗರ್ಗಳನ್ನ ಕೂಡ ತೊಗೋಬೇಕಾಗುತ್ತೆ. ಸೊ ಟ್ರಿಗರ್ನ ನಾವು ತೊಗೊಂಡ್ರೆ ಸೊ ಆಪ್ಷನಲ್ ಆಗಿ ನಾವು ಆಫ್ ಕ್ಯಾಮ್ರಾ ಫ್ಲ್ಯಾಶ್ ಥರ ಯೂಸ್ ಮಾಡಿಕೊಂಡು ಒಳ್ಳೆ ಸಾಫ್ಟ್ ಬಾಕ್ಸ್ 60 cm 85 cm ಈ ಥರ ಸಾಫ್ಟ್ ಬಾಕ್ಸ್ಗಳನ್ನ ಸ್ಟ್ರೋಬ್ಗೆ ಹಾಕೊಂಡು ನಾವು ಆರಾಮ್ಸೆ ಪೋರ್ಟ್ರೇಟ್ಗಳನ್ನ ತೆಗಿಬೋದು. ಇವೊಂದು ನೀವು ಫ್ಲ್ಯಾಶ್ನ ಯೂಸ್ ಮಾಡ್ತಾ ಇದ್ರು ಕೂಡ ಸ್ಟ್ರೋಬ್ನ ಅವಶ್ಯಕತೆ ಯಾವಾಗ ಬರುತ್ತೆ ಅಂತಂದರೆ ನಿಮ್ಮ ಫ್ಲ್ಯಾಶ್ನ ಪವರ್ ಜಸ್ಟ್ ಸ್ಮಾಲ್ ಇರುತ್ತೆ. ಒಂದು 60 ವ್ಯಾಟ್ ಟು 100 ವ್ಯಾಟ್ ಇರುತ್ತೆ. ಸಪೋಸ್ ಪವರ್ಫುಲ್ ಫ್ಲ್ಯಾಶ್ ಇತ್ತು ಅಂತ ಹೇಳಿದ್ರೆ, ಅದೇ ನಿಮಗೆ ಸ್ಟ್ರೋಬ್ ಇತ್ತು ಅಂತ ಹೇಳಿದ್ರೆ 300 ವ್ಯಾಟ್ ಆಗಲಿ ಅಥವಾ 600 ವ್ಯಾಟ್ ಆಗಲಿ, ಸೊ ನಿಮಗೆ ಒಳ್ಳೆ ಪವರ್ಫುಲ್ ಇರುತ್ತೆ, ಒಳ್ಳೆ ಮ್ಯಾಕ್ಸಿಮಮ್ ಕ್ವಾಲಿಟಿ ಲೈಟ್ ನಿಮಗೆ ಲೈಕ್ ಏರಿಯಾ ಜಾಸ್ತಿ ಕವರ್ ಆಗುತ್ತೆ. ಸೊ ಇದನ್ನ ನೀವು ಸ್ಟ್ರೋಬ್ಗಳನ್ನ ಕೂಡ ಉಪಯೋಗಿಸ್ಬಿಟ್ಟು ಒಳ್ಳೆ ಪೋರ್ಟ್ರೇಟ್ಸ್ಗಳನ್ನ ತೆಗಿಬೋದು ವಿತ್ ಸಾಫ್ಟ್ ಬಾಕ್ಸ್. ಅಥವಾ ನೀವು ಹಾರ್ಡ್ ಲೈಟಲ್ಲೂ ಕೂಡ ನಿಮಗೆ ನಾಲೆಡ್ಜ್ ಇದೆ ಅಂತ ಹೇಳಿದ್ರೆ ಹಾರ್ಡ್ ಲೈಟ್ ಅಲ್ಲೂ ಕೂಡ ತೆಗಿಬಹುದು. ಇದಾದ ನಂತರ ಬರ್ತಕ್ಕಂಥದ್ದು ಆಕ್ಸೆಸರೀಸ್. ಸಪೋಸ್ ನೀವೇನಾದ್ರೂ ಕ್ರಿಯೇಟಿವ್ ಆಗಿ ಫೋಟೋಸ್ ತೆಗಿತಾ ಇದ್ರ ಅಂತ ಹೇಳಿದ್ರೆ ಸ್ಟೇಜ್ ಅಲ್ಲಿ ಸಪೋಸ್ ನಿಮಗೆ ಲೈಟ್ ಸಾಕಾಗ್ತಾ ಇಲ್ಲ, ಸಪೋಸ್ ನಿಮ್ಮ ಹತ್ರ ಬರೀ ಫ್ಲಾಶ್ ಇದೆ, ತುಂಬಾ ಹತ್ರ ಹೋಗ್ಬಿಟ್ಟು ಜಸ್ಟ್ ಬ್ರೈಡ್ ಗ್ರೂಮ್ಗೆ ಫೇಸ್ ಲೈಟ್ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮ ಟ್ರೈಪಾಡ್ನ ಇಟ್ಬಿಟ್ಟು ಅದರ ಮೇಲೆ ಕ್ಯಾಮ್ರಾನ ಫಿಕ್ಸ್ ಮಾಡ್ಬಿಟ್ಟು ನೀವು ಹತ್ರ ಹೋಗಿ, ನೀವು ಬ್ರೈಡ್ ಗ್ರೂಮ್ ಹತ್ರನೇ ಹೋಗ್ಬಿಟ್ಟು ಜಸ್ಟ್ ಈ ಹತ್ರದಲ್ಲಿ ಹೋಗ್ಬಿಟ್ಟು
ಜಸ್ಟ್ ಈ ತರ ಇಟ್ಟು ಒಂದು ಫೋಟೋ ತೆಗೆದಾದ್ಮೇಲೆ ನೆಕ್ಸ್ಟ್ ಇದನ್ನ ಔಟ್ ಆಫ್ ಫ್ರೇಮ್ ತಗೊಂಡೋಗಿ ನಿಮ್ಮ ಅಸಿಸ್ಟೆಂಟ್ ಯಾರಿರ್ತಾರೆ ಅಥವಾ ನೀವೇ ಹೋಗ್ಬಿಟ್ಟು ಬೇಕಾದ್ರೆ ಟೈಮರಲ್ಲೂ ಕೂಡ ಸೆಟ್ ಮಾಡ್ಕೊಂಡು ನೀವು ಬೇಕಾದ್ರೆ ಇಲ್ಲಿ ಇಟ್ಕೊಂಡು ಒಂದು ಫೋಟೋ ತೆಗೆದು ನೀವು ಫ್ರೇಮ್ ಇಂದ ಆಚೆ ಹೋಗ್ಬಿಟ್ಟು ಇನ್ನೊಂದು ಫ್ರೇಮ್ ನ ತೆಗೆದ್ರೆ, ಯಾಕಂದ್ರೆ ಟ್ರೈಪಾಡ್ ಸ್ಟೇಷನರಿಯಿಂದ ಇನ್ನೊಂದು ಫೋಟೋ ತೆಕೊಂಡು ನೀವು ಎರಡನ್ನೂ ಮರ್ಜ್ ಮಾಡ್ಬಿಟ್ಟು ಇಲ್ಲಿರ್ತಕ್ಕಂತಹ ನಿಮ್ಮನ್ನ ಅಥವಾ ನಿಮ್ಮ ಅಸಿಸ್ಟೆಂಟ್ನ ನಿಮ್ಮ ಲೈಟ್ನ ನೀವು ಫೋಟೋಶಾಪಲ್ಲಿ ಎರೇಸ್ ಮಾಡ್ಬೋದು. ಸೊ ಅವಾಗ ನಿಮಗೆ ಲೈಟ್ ಬಂದಾಗೂ ಆಗುತ್ತೆ. ಟ್ರೈಪಾಡಿಂದ ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ ಅನ್ನೋದು ಒಂದು ಮುಖ್ಯವಾದ ಕೀ ಪಾಯಿಂಟ್. ನೀವೇನಾದರೂ ಸ್ಟ್ರೋಬ್ನ ಉಪಯೋಗಿಸ್ತಾ ಇದ್ರೆ ಖಂಡಿತ ಅದ್ರ ಜೊತೆಗೆ ಸಾಫ್ಟ್ ಬಾಕ್ಸ್ನ ಉಪಯೋಗಿಸ್ತಾ ಇರ್ತೀರಾ. ಆಗ ಅದಕ್ಕೆ ಒಂದು ಲೈಟ್ ಸ್ಟ್ಯಾಂಡ್ನ ತಗೊಳ್ಳೋದಂತೂ ಖಂಡಿತ ಮರಿಬೇಡಿ. ಯಾಕೆಂತಂದ್ರೆ ಸ್ಟ್ರೋಬ್ ಜೊತೆಗೆ ಸಾಫ್ಟ್ ಬಾಕ್ಸ್ನ ಎತ್ತಿಟ್ಕೊಳ್ಳೋದಕ್ಕೆ ನಿಮ್ಮ ಅಸಿಸ್ಟೆಂಟ್ಗೆ ಕಷ್ಟ ಆಗುತ್ತೆ. ಹಾಗೆ ಎಲ್ಲ ಕಡೆಗೂ ಕೂಡ ಹೈಟ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಎಷ್ಟೇ ಉದ್ದ ಇದ್ರೂ ಕೂಡ ಹೈಟಲ್ಲಿ ನೀವು ಸಾಫ್ಟ್ ಬಾಕ್ಸ್ನ ಪ್ಲೇಸ್ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ಡೆಡಿಕೇಟೆಡ್ ಆಗಿ ಒಂದು ಲೈಟ್ ಸ್ಟ್ಯಾಂಡ್ನ ತಗೊಳ್ಳಿ. ಲೈಟ್ ಸ್ಟ್ಯಾಂಡ್ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ನಿಮ್ಮ ಕ್ಯಾಮ್ರಾಗೆ ಒಂದು ಎಕ್ಸ್ಟ್ರಾ ಯಾವಾಗಲೂ ಮೆಮರಿ ಕಾರ್ಡ್ಗಳನ್ನ ಬ್ಯಾಕಪ್ಗಾಗಿ ಇಟ್ಕೊಂಡಿರಿ. ಉದಾಹರಣೆ ನೀವು 64 GB ತೊಗೊಂಡಿರ್ತೀರಾ ಅಥವಾ 30 GB ತೊಗೊಂಡಿರ್ತೀರಾ ಅಥವಾ 128 GB ತೊಗೊಂಡಿರ್ತೀರಾ, ಒಂದು 32 GB ಅಥವಾ ಒಂದು 64 GB ಎಕ್ಸ್ಟ್ರಾ ಮೆಮರಿ ಕಾರ್ಡ್ನ ಇಟ್ಕೊಂಡಿರಿ. ಯಾಕೆ ಅಂತ ಹೇಳಿದ್ರೆ ಅದು ಫಿಲ್ ಆಯಿತು ಅಥವಾ ನೀವೇನಾದರೂ ಹಿಂದಿನ ಶೂಟ್ದು ಬ್ಯಾಕಪ್ ಮಾಡಿಲ್ಲ ಅಂತ ಹೇಳಿದ್ರೆ ಅದರಲ್ಲೇ ಕಂಟಿನ್ಯೂ ಮಾಡಿದ್ರಿ ಅಂತ ಹೇಳಿದ್ರೆ ಗೊತ್ತಿಲ್ಲದ್ರೇ ಸೊ ನಿಮಗೆ ಬ್ಯಾಕಪ್ ಆಗಿ ಇನ್ನೊಂದು ಮೆಮರಿ ಕಾರ್ಡ್ ಇದ್ರೆ ತುಂಬ ಉತ್ತಮ. ಅದರ ಜೊತೆಗೆ ಯಾವಾಗಲೂ ಕೂಡ ನಾನು ಪ್ರಿಫರ್ ಮಾಡೋದು ಕ್ಯಾಮ್ರಾ ಬ್ಯಾಟ್ರಿ ಜೊತೆಗೆ ಇನ್ನೊಂದು ಬ್ಯಾಟ್ರಿಯನ್ನು ನೀವು ಮಸ್ಟ್ ಅಂಡ್ ಶುಡ್ ಆಗಿ ತಗೊಳ್ಳೇಬೇಕು. ನಾನು 4ರಿಂದ 5 ಬ್ಯಾಟ್ರಿಗಳನ್ನ ಉಪಯೋಗಿಸ್ತಾ ಇದ್ದೀನಿ. ನನಗೆ ಯಾವುದು ಕೂಡ ಬ್ಯಾಟ್ರಿ ಇಲ್ಲ ಅನ್ನೋ ಅವಶ್ಯಕತೆ ಬರೋದಿಲ್ಲ. ಸೊ ಇದ್ರ ಜೊತೆಗೆ ನೀವೇನಾದರೂ ಕಂಪ್ಯಾಟಬಲ್ ಟ್ರಿಗರ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಒಂದು ಫ್ಲ್ಯಾಶ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಬ್ಯಾಟ್ರೀಸ್ಗಳನ್ನ ತೊಗೊಂಡಿರ್ಬೇಕಾಗುತ್ತೆ. ಸಪೋಸ್ ನಾರ್ಮಲ್ ಸೆಲ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಪೋಸ್ ರೀಚಾರ್ಜಬಲ್ ಸೆಲ್ನ ಬೇಕಾದ್ರೆ ತೊಗೊಳ್ಳಿ, ಅದಕ್ಕೆ ರೀಚಾರ್ಜಬಲ್ ಬ್ಯಾಟ್ರಿ ತೊಗೊಳ್ಳಿ, ಎಕ್ಸ್ಟ್ರಾ 4 ಸೆಲ್ ತೊಗೊಂಡಿರಿ. ಯಾವಾಗ ಸಪೋಸ್ ನಿಮ್ಮ ಫ್ಲ್ಯಾಶ್ ಪವರ್ ಔಟ್ಪುಟ್ ಕಮ್ಮಿ ಆಗುತ್ತೆ ಅಥವಾ ರೀಸೈಕ್ಲಿಂಗ್ ಟೈಮ್ ಹೊರಟೋಗುತ್ತೆ ಅಥವಾ ನೀವೇನಾದರೂ ತುಂಬ 1/1 ಪವರಲ್ಲಿ ತೆಗಿತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಲಾಂಗ್ ಡ್ಯೂರೇಷನಲ್ಲಿ ಡೇ ಪೂರ್ತಿ ಫ್ಲ್ಯಾಶ್ ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಬ್ಯಾಟ್ರೀಸ್ ಬೇಕಾಗುತ್ತೆ. ಸೊ ಇದಿಷ್ಟು ಗೇರ್ಗಳನ್ನ ಆರ್ಗನೈಸ್ ಆಗಿ ಇಡೋದಕ್ಕೆ ಒಂದು ಕ್ಯಾಮ್ರಾ ಬ್ಯಾಗ್ಗೆ ಇನ್ವೆಸ್ಟ್ ಮಾಡಿ. ಯಾಕೆಂತಂದರೆ ನೀವು 1-2 ಲಕ್ಷ ರೂಪಾಯಿ ನಿಮ್ಮ ಕ್ಯಾಮ್ರಾಗೆ, ಲೆನ್ಸ್ಗಳಿಗೆ, ಆಕ್ಸೆಸರೀಸ್ಗೆಲ್ಲ ಕೂಡ ಇನ್ವೆಸ್ಟ್ ಮಾಡಿಬಿಟ್ಟು ಆದರೆ ಅದನ್ನು ಇಡೋದಕ್ಕೆ ಒಂದು ಚೀಪ್ ಯಾವುದೋ ಒಂದು 100 ರೂಪಾಯಿದು 200 ರೂಪಾಯಿದು ಬ್ಯಾಗ್ಗಳನ್ನ ಇಟ್ಟರೆ ನಿಜವಾಗ್ಲೂ ನೀವೆಲ್ಲರೂ ಕ್ಯಾರಿ ಮಾಡ್ತಾ ಇರಬೇಕಾದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಪ್ರಾಪರ್ ಬ್ಯಾಗನ್ನು ಒಂದು 2000-3000 ಕೊಟ್ಬಿಟ್ಟು ತಗೊಳ್ಳಿ. ಸೊ ನಿಮ್ಮ ಗೇರ್ ಸೇಫ್ ಆಗಿರುತ್ತೆ. ಅದಕ್ಕೆ ರೈನ್ ಕವರ್ ಇತ್ತಂದ್ರೂ ತುಂಬ ಉತ್ತಮ. ಯಾಕೆಂದರೆ ನೀವೇನಾದ್ರು 2 ವೀಲರ್ ಹೋಗ್ತಾ ಇದ್ರೆ ಅಂದರೆ ಮಳೆ ಬಂತು ಅಂದ್ರೂ ಕೂಡ ನಿಮಗೆ ಸೇಫ್ ಆಗಿರುತ್ತೆ. ಇದರ ಜೊತೆಗೆ ನೀವು ವೆಡ್ಡಿಂಗಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ನಿಮ್ಮ ಎನರ್ಜಿಯನ್ನು ಹಾಗೆ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಚಾಕ್ಲೇಟ್ಸ್ ತೊಗೊಂಡೋಗಿ. ನಾನು ಈ ಪೋರ್ಕ್ಸ್ ಎಲ್ಲ ತೊಗೊಂಡೋಗ್ತೀನಿ. ಪೋರ್ಕ್ಸ್ ಅವ್ರು ಏನು ಸ್ಪಾನ್ಸರ್ ಮಾಡಿಲ್ಲ ಈ ವಿಡಿಯೋಗೆ, ಬಟ್ ನಾನು ಪೋರ್ಕ್ಸ್ ಚಾಕ್ಲೇಟ್ನ ನಾನು ತೊಗೊಂಡೋಗ್ತೀನಿ. ಸೊ ನನಗೆ ಎನರ್ಜಿ ಬೂಸ್ಟರ್ದು ಒಂದು ವಾಟರ್ ಬಾಟಲ್ನ ಯಾವಾಗಲೂ ನಾನು ತೊಗೊಂಡೋಗ್ತೀನಿ. ಸೊ ನೀರು ನನಗೆ ಬಹಳ ಮುಖ್ಯ. ಸೊ ಹೈಡ್ರೇಟ್ ಆಗ್ತಾ ಇದ್ರೆ ನಿಮಗೂ ಕೂಡ ಅಷ್ಟೇ ಎನರ್ಜಿ ಇರುತ್ತೆ, ಪ್ಲಸ್ ಬಾಡಿಗೂ ಕೂಡ ಒಳ್ಳೆಯದು. ಯಾಕೆಂದರೆ ನೀವು ತುಂಬ ಸುಸ್ತಾದರೆ ನೆಕ್ಸ್ಟ್ ಮತ್ತೆ ನೀವು ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಜಸ್ಟ್ ಎ ಮಿನಿಟ್. ಸಮಾನ ಆಯಿತು. ಸೊ ಇದಿಷ್ಟು ಗೇರ್ಗಳ ಬಗ್ಗೆ ಆಯಿತು. ಗೇರ್ ಇದ್ದರೆ ಮಾತ್ರ ನಾವು ಕ್ಯಾಂಡಿಡ್ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಕೆಲವೊಂದು ರೂಲ್ಸ್ಗಳನ್ನ, ಕೆಲವೊಂದು ನಿಯಮಗಳನ್ನ ಅಥವಾ ಕೆಲವೊಂದು ಪ್ರಾಕ್ಟೀಸನ್ನು ನಾವು ಮಾಡ್ತಾ ಇರಬೇಕಾಗತ್ತೆ. ನೀವು ಕ್ಯಾಮ್ರಾವನ್ನು ಎಲ್ಲ ಪ್ಯಾಕ್ ಮಾಡಿಟ್ರೆ ಸೊ ಕ್ಯಾಮ್ರಾದಲ್ಲಿ ಬ್ಯಾಟ್ರಿ ಇದೆಯಾ, ಮೆಮೊರಿ ಕಾರ್ಡ್ ಇದೆಯಾ ಅಂತ ಹಿಂದಿನ ದಿವಸ ರಾತ್ರಿನೇ ಚೆಕ್ ಮಾಡ್ಕೊಳ್ಳೋದು. ಸೊ ಈ ಥರ ಚೆಕ್ ಲಿಸ್ಟ್ಗಳನ್ನ ನೀವು ಯಾವಾಗಲೂ ರೂಢಿ ಮಾಡ್ಕೊಳ್ಳಿ. ನನ್ನ ಕ್ಯಾಮ್ರಾ ಸರಿ ಇದೆಯಾ, ಹಾಗೆಯೇ ನಾನೇನಾದ್ರು ISO ಹಿಂದಿನ ಶೂಟಲ್ಲಿ ತುಂಬ ಜಾಸ್ತಿ ಇಟ್ಬಿಟ್ಟು ನಾನು ಅದನ್ನು ತುಂಬ ಸೆಟ್ಟಿಂಗ್ಸ್ ಎಲ್ಲ ವೇರಿ ಮಾಡಿದ್ದೀನ ಅದನ್ನು ಮತ್ತೆ ರೀಸೆಟ್ ಮಾಡ್ಕೊಳ್ಳೋದಾಗಿರ್ಬೋದು. ನಾನು ರಾಗೆ ಸೆಟ್ ಮಾಡಿದ್ದೀನ ಬರೀ JPEG ಅಲ್ಲಿ ಇದೆಯಾ ಅಂತ ಅದಕ್ಕೆ ಸೆಟ್ ಮಾಡ್ಕೊಳ್ಳೋದು, ಅಥವಾ ಬ್ರಾಕೆಟಿಂಗ್ ಇಟ್ಟಿದ್ರೆ ಅದನ್ನ ಸಿಂಗಲ್ ಶಾಟ್ಗೆ ಹಾಕೊಳ್ಳೋದು, ಅಥವಾ ನಿಮ್ಮ ಫ್ಲ್ಯಾಶ್ ಔಟ್ಪುಟ್ ಏನಿದೆ ಅಂತ ಅದನ್ನು ಚೆಕ್ ಮಾಡ್ಕೊಳ್ಳೋದು. ಎಲ್ಲ ಥರದ ಬ್ಯಾಟ್ರೀಸು, ಮೆಮೊರಿ ಕಾರ್ಡ್ಸು ಎಲ್ಲ ಕೂಡ ನಾನು ಪ್ರಾಪರಾಗಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ ಚೆಕ್ ಮಾಡ್ಕೊಳ್ಳೋದು. ಈ ಚೆಕ್ ಲಿಸ್ಟ್ ಬಹಳ ಮುಖ್ಯ. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಮೊದಲು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನಿಮ್ಮ ಫೋನಲ್ಲೇ ಕೂಡ ಒಂದು ಚೆಕ್ ಲಿಸ್ಟ್ ಆ್ಯಪ್ ಸಿಗುತ್ತೆ. ಕ್ಯಾಮ್ರಾ ತೊಗೊಂಡಿದ್ದೀನಿ, ಲೆನ್ಸ್ ತೊಗೊಂಡಿದ್ದೀನಿ, ಅದಕ್ಕೆ ಆಕ್ಸೆಸರಿ ತೊಗೊಂಡಿದ್ದೀನಿ, ನನಗೆ ಬ್ಯಾಟ್ರಿ ತೊಗೊಂಡಿದ್ದೀನಿ, ಕ್ಯಾಮ್ರಾ ಚಾರ್ಜರ್ ತೊಗೊಂಡಿದ್ದೀನಿ. ಚೆಕ್ ಲಿಸ್ಟ್ ಮಾಡ್ತಾ ಹೋದ್ರೆ ಒಂದು ಒಳ್ಳೆ ಅಭ್ಯಾಸ ಕ್ರಿಯೇಟ್ ಆಗಿಬಿಟ್ಟು ನೀವು ಯಾವುದನ್ನು ಕೂಡ ಮರ್ತೋಗೋ ಚಾನ್ಸಸ್ ಇರೋದಿಲ್ಲ. ಫ್ರೆಂಡ್ ನಾರ್ಮಲ್ ಫೋಟೋ ಶೂಟ್ ಮಾಡೋಕೆ ಹೋಗ್ಬೇಕಾದ್ರೆ ಮೆಮೊರಿ ಕಾರ್ಡ್ನ ಕಂಪ್ಯೂಟರ್ಗೆ ಹಾಕ್ದವನು ಅದನ್ನ ತೆಗೆದಿರಲ್ಲೇ ಹಾಗೆ ಬರೀ ಜಸ್ಟ್ ಕ್ಯಾಮ್ರಾ ತೊಗೊಂಡೋಗ್ಬಿಟ್ಟಿದೆ. ಬ್ಯಾಟ್ರಿ ಇದೆ, ಲೆನ್ಸ್ ಇದೆ, ಫ್ಲ್ಯಾಶ್ ಇದೆ, ಲೈಟ್ ಇದೆ, ಎವ್ರಿಥಿಂಗ್ ಇದೆ, ಮೆಮೊರಿ ಕಾರ್ಡ್ ಇಲ್ಲ. ಸೊ ಜಸ್ಟ್ ಹಂಗೆ ಮಾತಾಡ್ಕೊಂಡು ವಾಪಸ್ ಬಂದ್ವಿ. ಇದರ ಜೊತೆಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅಥವಾ ವೆಬ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ನಿಮಗೆ ಇನ್ಸ್ಪಿರೇಷನಲ್ ಆಗಿ ಈ ತರ ಫೋಟೋಸ್ ಬೇಕಿತ್ತು ಅಂತ ಹೇಳಿದ್ರೆ ನೀವು ಆ ಫೋಟೋಸ್ಗಳನ್ನ ಅಂದರೆ ಸ್ಪೆಷಲಿ ಪೋಸ್ಗಳನ್ನ ನೀವು ಮುಂಚೆನೇ ಮೊಬೈಲ್ಗೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನೀವು ವೆಡ್ಡಿಂಗ್ ಹೋದಾಗ ಅಥವಾ ಪ್ರೀ ವೆಡ್ಡಿಂಗ್ ಹೋದಾಗ ಅಥವಾ ನೀವು ಯಾವ್ದಾದ್ರು ಪೋರ್ಟ್ರೇಟ್ಗೆ ಹೋದಾಗ ಬ್ರೈಡ್ ಗ್ರೂಮ್ಗೆ ನೀವು ಪೋಸ್ಗಳನ್ನ ತೋರಿಸ್ಬೇಕಾದ್ರೆ ನಿಮಗೆ ಸ್ವಲ್ಪ ಆಕ್ವರ್ಡ್ ಅನ್ಸುತ್ತೆ, ನಿಮಗೆ ಸ್ವಲ್ಪ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ಆ ಫೋಟೋಸ್ಗಳನ್ನ ತೋರಿಸಿದ್ರೆ ಅಟ್ಲೀಸ್ಟ್ ಬ್ರೈಡ್ ಮತ್ತೆ ಗ್ರೂಮ್ಗೆ ಅರ್ಥ ಆಗುತ್ತೆ ನಾವು ಈ ಪೋಸಲ್ಲಿ ನಿಂತ್ಕೋಬೇಕು, ಈ ತರ ಅಟ್ಲೀಸ್ಟ್ ಒಂದು ಔಟ್ಪುಟ್ ಬರುತ್ತೆ ಅಂತ. ಸೊ ಈ ಅಭ್ಯಾಸ ನಾನು ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಇಂದ ಫಾಲೋ ಮಾಡ್ತಾ ಇದೀನಿ. ಬ್ರೈಡ್ಗೆಲ್ಲ ಕೆಲವೊಂದು ಪೋಸ್ಗಳನ್ನ ನಂಗೆ ತೋರ್ಸೋಕೆ ಬರೋದಿಲ್ಲ ಅಂತ ಹೇಳಿದ್ರೆ ನೀವು ಆ ಪೋಸ್ಗಳನ್ನ ತೋರಿಸ್ಬಿಟ್ಟು ನೀವು ಫೋಟೋ ಶೂಟ್ ಮಾಡಬಹುದು. ನೀವೇನಾದ್ರು ವೆಡ್ಡಿಂಗ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ
ಪ್ರಿಯರ್ ಆಗಿ ಒಂದು 15 days 1 month ಪ್ರಿಯರ್ ಆಗಿ ಬ್ರೈಡ್ ಮತ್ತೆ ಗ್ರೂಮ್ ನ ಪರ್ಸನಲ್ ಆಗಿ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕೆ ಅಂತ ಹೇಳಿದ್ರೆ ಬ್ರೈಡ್ ಮತ್ತೆ ಗ್ರೂಮ್ ಇಬ್ರು ಕೂಡ ನಿಮ್ಗೆ ಸ್ವಲ್ಪ ಕ್ಲೋಸ್ ಆಗಿದ್ದು ಅಂತ ಹೇಳಿದ್ರೆ ಸ್ವಲ್ಪ ಸ್ಮೈಲ್ ಮಾಡಿ ಅಂತ ಹೇಳೋದಕ್ಕಾಗ್ಲಿ, ನಗಿಸ್ಬಿಟ್ಟು ಒಳ್ಳೆ ಕ್ರಿಯೇಟಿವ್ ಪೋರ್ಟ್ರೇಟ್ಸ್ ತೆಗೆಯೋದಕ್ಕಾಗ್ಲಿ, ಒಳ್ಳೆ ಎಮೋಷನಲ್ ಪೋರ್ಟ್ರೇಟ್ಸ್ ತೆಗೆಯೋದಕ್ಕಾಗ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ವೆಡ್ಡಿಂಗ್ ಫೋಟೋಗ್ರಫಿ ನೀವು ಹೋಗಿದೆ ಅಂತ ಹೇಳಿದ್ರೆ, ಸಪೋಸ್ ನಿಮ್ಮ ಹತ್ರ ಪ್ರೈಮ್ ಲೆನ್ಸ್ಗಳಿತ್ತು 35mm 1.4 ಅಥವಾ 50 1.2 85mm 1.2 ಇತ್ತು ಅಂತ ಹೇಳಿದ್ರೆ ನೀವು 1.2 ಶೂಟ್ ಮಾಡಬೇಕು ಅಂತಿಲ್ಲ. ಸಮ್ಟೈಮ್ಸ್ ನೀವು 50mm ಫೋಕಲ್ ಲೆಂತ್ ಅಲ್ಲಿ ತೆಗಿತಾ ಇದ್ರೂ ಕೂಡ ನೀವು 5.6 ತೆಗಿಬೇಕಾಗುತ್ತೆ ಸಮ್ ಪೋರ್ಟ್ರೇಟ್ಸ್ಗಳನ್ನ. ನೀವು ವೈಡ್ ನನಗೆ ಒಳ್ಳೆ ವೈಡ್ ಅಪರ್ಚರ್ ಇದೆ ಅಂತ ಹೇಳ್ಬಿಟ್ಟು ಅಂತ 1.2 ತೆಗಿಬೇಕು ಅಂತ ಏನೂ ಇಲ್ಲ. ನೀವು 2.8 ಅಲ್ಲೂ ತೆಗಿಬೋದು ಅಥವಾ 1.4 ಅಲ್ಲೂ ನಿಮಗೆ ಸಿಂಗಲ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ನಿಮಗೆ ಅದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇತ್ತು, ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳಿದ್ರೆ ನೀವು ತೆಗಿಬೋದು. ನೀವು 1.4 ಅಲ್ಲಿ ತೆಗಿಬೇಕು ಅಥವಾ 1.2 ನಲ್ಲಿ ತೆಗಿಬೇಕು ಅಂತಿಲ್ಲ, ನೀವು F8 ಅಲ್ಲೂ ಕೂಡ ತೆಗಿಬೋದು. ಆಸ್ ಎ ಕ್ಯಾಂಡಿಡ್ ವೆಡ್ಡಿಂಗ್ ಫೋಟೋಗ್ರಾಫರ್ ಹೋಗಿರೋರು ಬರೀ ಜಸ್ಟ್ ಬ್ರೈಡ್ ಮತ್ತೆ ಗ್ರೂಮ್ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಡಿ. ಫ್ಯಾಮಿಲಿ, ಅಪ್ಪ ಅಮ್ಮ, ಅಣ್ಣ ತಂಗಿ, ಅಕ್ಕ, ಅವರ ಭಾವ, ಇವ್ರನ್ನೆಲ್ಲನೂ ಕೂಡ ಅವ್ರದ್ದು ಕ್ಯಾಂಡಿಡ್ ಪೋರ್ಟ್ರೇಟ್ಸ್ಗಳನ್ನ ತಗೋದಕ್ಕೆ ಟ್ರೈ ಮಾಡಿ. ಸಪೋಸ್ ನಿಮಗೆ ನೀವು ಅದನ್ನ ಪ್ಲಾನ್ ಮಾಡ್ಕೋಬೇಕು. ನೀವು ಬ್ರೈಡ್ ಅಂಡ್ ಗ್ರೂಮ್ದು ಕೂಡ ಕೊಟ್ರೆ ಮನೆಯವರೆಲ್ಲ ಖುಷಿ ಆಗ್ತಾರೆ. ಅವರು ನಿಮಗೆ ಇನ್ನೊಬ್ರಿಗೆ ರೆಫರ್ ಮಾಡೋದಕ್ಕೆ ಅವರು ನಿಮ್ಗೆ ಇಂಡೈರೆಕ್ಟ್ ಆಗಿ ನಿಮಗೆ ಮಾರ್ಕೆಟಿಂಗ್ ಮಾಡ್ತಾರೆ. ಕ್ಯಾಂಡಿಡ್ ಫೋಟೋಗ್ರಾಫರ್ ಆಗಿರೋದ್ರಿಂದ ನೀವು ಎಮೋಷನ್ಗಳನ್ನ ಮಸ್ಟ್ ಅಂಡ್ ಶೂಟ್ ಆಗಿ ಶೂಟ್ ಮಾಡಬೇಕು. ಬ್ರೈಡ್ಗೆ ಗ್ರೂಮ್ ತಾಳಿ ಕಟ್ತಿರೋದು ಒಂದನ್ನ ತೆಗೆದ ತಕ್ಷಣ ಆಗಲ್ಲ, ಅದ್ರ ರಿಯಾಕ್ಷನ್ ಏನಾದ್ರು ಇತ್ತು, ನಿಮ್ಮ ಹತ್ರ ಸೆಕೆಂಡ್ ಫೋಟೋಗ್ರಾಫರ್ ಇತ್ತು ಅಂತ ಹೇಳಿದ್ರೆ ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಮುಂಚೆನೇ ನೀವು ಅವ್ರಿಗೆ ಹೇಳಿ, ನೀವು ಇಲ್ಲಿ ಈ ಫೋಟೋನ ಕಂಪೋಸ್ ಮಾಡ್ತಾ ಇದ್ರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅದಕ್ಕೆ ಅಂತ ಇನ್ನೊಂದು ಫೋಟೋನ ನಿಮ್ಮ ಅಸಿಸ್ಟೆಂಟ್ ಫೋಟೋಗ್ರಾಫರ್ಗಾಗಲಿ ಹೇಳಿದ್ರೆ ಆ 2 ಫೋಟೋಸ್ಗಳು ನಿಮಗೆ ಒಳ್ಳೆ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡುತ್ತೆ. ಬರೀ ಬ್ರೈಡ್ದು ಒಳ್ಳೆ ಶಾರ್ಟ್ಗಳನ್ನ ನನಗೆ ಸಿಕ್ತು ಅಂತ ಜಸ್ಟ್ ಗ್ರೂಮ್ನ ನೆಗ್ಲೆಕ್ಟ್ ಮಾಡಬೇಡಿ. ಮದುವೆ ಗಂಡು ಕೂಡ ನಮಗೆ ಮುಖ್ಯ. ನಮಗೆ ಅವ್ರದ್ದು ಕೂಡ ಪೋರ್ಟ್ರೇಟ್ ಸಿಕ್ತು ಅಂತ ಹೇಳಿದ್ರೆ ನಿಮ್ಮ ಆಲ್ಬಮ್ ಮೇಕಿಂಗ್ ಆಗಲಿ ಅಥವಾ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಳ್ಳೊಳ್ಳೆ ಕ್ರಿಯೇಟಿವ್ ಪೋರ್ಟ್ರೇಟ್ನ ತೆಗೆದ್ರೆ ನಿಮ್ಮ ಓವರ್ ಆಲ್ ಸಬ್ಜೆಕ್ಟ್ ಲೈಟಿಂಗ್ ನೇಚರ್ ಏನಿದೆ ಅದು ಕೂಡ ನಿಮಗೆ ಡೆವಲಪ್ ಆಗ್ತಾ ಹೋಗುತ್ತೆ. ನಿಮ್ಮ ಹತ್ರ ಫ್ಲ್ಯಾಶ್ ಇದೆ, ಸ್ಟ್ರೋಬ್ ಇದೆ, ಕಂಟಿನ್ಯೂಸ್ ಲೈಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅಂತ ಎಲ್ಲನೂ ಕೂಡ ಹಾಕ್ಬಿಟ್ಟು ತೆಗಿಬೇಕು ಅಂತಲೂ ಇಲ್ಲ. ಜಸ್ಟ್ ಒಂದು ಸಿಂಗಲ್ ಲೈಟ್ ಹಾಕ್ಬಿಟ್ಟು ಕೂಡ ತೆಗಿರಿ. ನಿಮಗೆ ಕ್ರಿಯೇಟಿವ್ ಪೋರ್ಟ್ರೇಟ್ಸ್ ಅಂತ ಹೇಳಿದ್ರೆ ಜಸ್ಟ್ ಎಲ್ಲಾನು ಕೂಡ 10-15 ಲೈಟ್ಗಳೆಲ್ಲ ಹಾಕ್ಬಿಟ್ಟು ತೆಗೆದ್ರಿ ಅಂತಾನೆ ಅಲ್ಲ. ಒಂದು ಸಿಂಗಲ್ ಲೈಟಲ್ಲೂ ಕೂಡ ಒಂದು ಪೋರ್ಟ್ರೇಟ್ ಇರಲಿ, 3-4 ಲೈಟ್ಗಳನ್ನ ಕೂಡ ಹಾಕಿ ಪೋರ್ಟ್ರೇಟ್ ಇರಲಿ. ಇದೆಲ್ಲದಕ್ಕಿಂತ ಬಹುಮುಖ್ಯವಾಗಿರ್ತಕ್ಕಂತಹ ಪಾಯಿಂಟ್ ಒಂದಿದೆ, ಯಾರಾದರೂ ಗೆಸ್ ಮಾಡ್ಲಿಕ್ಕಾಗತ್ತಾ? ಅದು ಈ ಚಾನೆಲ್ನ ಸಬ್ಸ್ಕ್ರೈಬ್ ಬಟನ್. ಸಬ್ಸ್ಕ್ರೈಬ್ ಮಾಡೋಣ ಖಂಡಿತ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್. ನಾನು ನಿಮ್ಮ ದೇವ್.